ಜಾನು ಅಪ್ಡೇಟ್ಗೆ ಸ್ವಾಗತ ಹೇಳ್ತಾ ಗಿಲ್ಲಿ ನಟ ಅವರಿಗೆ ಬಿಗ್ ಸರ್ಪ್ರೈಸ್ ಕೊಟ್ಟಂತ ಕಾವ್ಯ ಅವರು ಸರ್ವೆ ನಂಬರ್ 45 ಸಿನಿಮಾದಲ್ಲಿ ಆಕ್ಟ್ ಮಾಡಲು ಇಲ್ಲಿ ಅನುಮತಿ ಪಡೆದಂತ ಕಾವ್ಯ ಅವರು ಗಿಲ್ಲಿ ಒಂದು ಹುಟ್ಟುಹಬ್ಬ ದಿನವೇ ಕಾವ್ಯ ಅವರು ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ. ಏನಪ್ಪಾ ಅಂದ್ರೆ ಸರ್ವೆ ನಂಬರ್ 45 ಸಿನಿಮಾದ ಒಂದು ಹೀರೋಯಿನ್ ಯಾರಪ್ಪ ಅಂದ್ರೆ ಇಲ್ಲಿ ಕಾವ್ಯ ಶೈವ ಅವರು. ಇವಾಗ ಗಿಲ್ಲಿ ಅವರು ಒಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದು ಟ್ರೈಲರ್ ಲಾಂಚ್ ಆಗ್ತಾ ಇದೆ. ಇದೇ ಒಂದು ಗಿಲ್ಲಿಯ ಒಂದು ಜೂನ್ 21ಕ್ಕೆ ಗಿಲ್ಲಿಯ ಹುಟ್ಟುಹಬ್ಬ ದಿನವೇ ಇಲ್ಲಿ ಟ್ರೈಲರ್ ಬಿಡುಗಡೆ ಆಗುತ್ತದೆ. ಇಲ್ಲಿ ಮತ್ತೆ ಈ ಒಂದು ಹೀರೋಯಿನ್ ಕೂಡ ರಿವೀಲ್ ಮಾಡುವಂತ ಎಲ್ಲ ಒಂದು ಗಿಲ್ಲಿಯ ಒಂದು ಹುಟ್ಟುಹಬ್ಬ ದಿನವೇ ಅವರೇ ಖುದ್ದಾಗಿ ಇಟ್ಟಿದ್ದಾರೆ. ಆದ್ರೆ ಇಲ್ಲಿ ಮಹಾನಟಿಯಾದಂತಹ ಇಲ್ಲಿ ಮಹಾನಟಿಯಾದಂಥ ಪ್ರಮಾಳಿಕ ಅವರು ಈ ಒಂದು ಸಿನಿಮಾದಲ್ಲಿ ಮುಖ್ಯ ಪಾತ್ರ ಆ್ಯಕ್ಟರ್ನಲ್ಲಿ ಇದ್ದಾರೆ. ಆದರೆ ಇಲ್ಲಿ ಇನ್ನೂ ಹೀರೋಯಿನ್ ನಟಿ ಯಾರು ಅಂತಂದು ರಿವೀಲ್ ಮಾಡಿಲ್ಲ, ಸಸ್ಪೆನ್ಸ್ ಇಟ್ಟಿದ್ದಾರೆ. ಗಿಲ್ಲಿಯ ಒಂದು ಹುಟ್ಟುಹಬ್ಬ ದಿನವೇ ರಿವೀಲ್ ಮಾಡ್ತೀವಿ ಜನರ ಒಂದು ಆಸೆಗೋಸ್ಕರ. ಯಾಕಂದರೆ ಗಿಲ್ಲಿ ಮತ್ತು ಕಾವ್ಯ ಅವರು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತಂದು ತುಂಬ ಅಭಿಮಾನಿಗಳ ಒಂದು ಉದ್ದೇಶಪೂರ್ವಕವಾಗಿ ಗಿಲ್ಲಿ ಕಾವ್ಯ ಅವರು ಇಲ್ಲಿ ಇಬ್ಬರನ್ನು ಒಂದು ಸಿನಿಮಾದಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಹೇಳಿಕೊಡಿ ಮಾಡಿ ಅಂತಂದು ಎಲ್ಲ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಒಂದು ನ್ಯೂಸ್ನಲ್ಲಿ ಎಲ್ಲ ಒಂದು ಪ್ರೋಗ್ರಾಮ್ನಲ್ಲಿ ಗಿಲ್ಲಿ ಮತ್ತು ಕಾವ್ಯ ಅವರು ಒಂದು ಪ್ರೋಗ್ರಾಮ್ಗೆ ಹೋಗಿರ್ತಾರೆ. ನೀವಿಬ್ಬರು ಯಾಕೆ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬಾರ್ದು ಅಂತಂದು ಹೇಳಿದಾಗ ಗಿಲ್ಲಿ ಅವರು ಆ ಒಂದು ಚಾನ್ಸ್ ಇದ್ದರೆ ನಾವು ಆ್ಯಕ್ಟ್ ಮಾಡ್ತೀವಿ ಅಂದಾಗ ಕಾವ್ಯ ಅವರಿಗೆ ಕೇಳ್ತಾರೆ, ನೀವು ಯಾಕೆ ಗಿಲ್ಲಿ ಜೊತೆ ಆ್ಯಕ್ಟ್ ಮಾಡಲು ಒಪ್ತಾ ಇಲ್ಲ ಅಂದಾಗ, ಇವಾಗಲೇ ನಾವು ಪ್ರೋಗ್ರಾಮ್ಗೆ ಮತ್ತು ಬಿಗ್ ಬಾಸ್ನಲ್ಲಿ ನೋಡಿರ್ಬೋದು ನಮ್ಮಿಬ್ಬರ ನಡುವೆ ಆ ಥರ ಫೀಲಿಂಗ್ಸ್ ಇದೆ, ನೀವಿಬ್ಬರು ಲವರ್ಸು, ಇಬ್ಬರು ಮದುವೆ ಆಗ್ತೀರಾ ಅಂತಂದು ಸುದ್ದಿ ಬರ್ತಾ ಇದೆ. ಇನ್ನು ಇಬ್ಬರು ಒಂದೇ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದರೆ ಮುಗೀತು, ನಮ್ಮಿಬ್ಬರನ್ನ ಮದುವೆ ಮಾಡಿಬಿಡ್ತೀರಿ, ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಇಲ್ಲಿ ಆ್ಯಕ್ಟ್ ಮಾಡಿಲ್ಲ ಅಂತ ಅಂದರು. ಆದರೆ ಇವಾಗ ಗಿಲ್ಲಿ ಒಂದು ಹುಟ್ಟುಹಬ್ಬ ದಿನಕ್ಕೆ ಕಾವ್ಯ ಅವರು ಬಿಗ್ ಸರ್ಪ್ರೈಸ್ ಬಿಟ್ಟರು. ಈ ಒಂದು ಸಿನಿಮಾಕ್ಕೆ ನಾನು ಹೀರೋಯಿನ್ ಕ್ಯಾರೆಕ್ಟರ್ನಲ್ಲಿ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಾನು ಒಪ್ಪಿದ್ದೀನಿ ಅಂತಂದು ಕಾವ್ಯವರೇ ಸ್ವತಃ ನಿನ್ನೆ ಒಂದು ಪ್ರೋಗ್ರಾಮ್ನಲ್ಲಿ ಲೈವ್ನಲ್ಲಿ ಒಂದು ಗಿಲ್ಲಿ ಅವರ ಮುಖಾಂತರ ಅವರೊಂದು ಸಿನಿಮಾದ ಒಂದು ಡೈರೆಕ್ಟರ್ ಇದ್ರಲ್ವಾ, ಮ್ಯಾನೇಜಿಂಗ್ ಡೈರೆಕ್ಟರ್, ಅವ್ರಿಗೆ ಹೇಳಿದ್ರು ಇದೇ ಜೂನ್ 21ಕ್ಕೆ ಗಿಲ್ಲಿ ಒಂದು ಹುಟ್ಟುಹಬ್ಬ ದಿನವೇ ಡಬಲ್ ಧಮಾಕನೆ ಅಂತ ಹೇಳ್ಬೋದು. ಗಿಲ್ಲಿ ಒಂದು ಆಸೆನೂ ಕೂಡ ಈಡೇರಿದೆ, ಅಭಿಮಾನಿಗಳ ಒಂದು ಆಸೆನೂ ಈಡೇರಿದೆ. ಗಿಲ್ಲಿ ಮತ್ತು ಕಾವ್ಯ ಅವರು ಇಬ್ಬರು ಕೂಡ ಒಂದು ಸಿನಿಮಾದಲ್ಲಿ ಜೊತೆಯಾಗಿ ಅದು ಹಳ್ಳಿ ಶೈಲಿಯಲ್ಲಿ, ಹಳ್ಳಿಯ ಒಂದು ಜೋಡಿಯಲ್ಲಿ ಅದು ಸಖತ್ತಾಗಿ ಟ್ರೆಂಡಿಂಗ್ನಲ್ಲಿ ಇದೆ. ಇಲ್ಲಿ ಹಳ್ಳಿಯ ಒಂದು ಮುಗ್ಧವಾದಂಥ ಕ್ಯಾರೆಕ್ಟರ್ನಲ್ಲಿ ಕಾವ್ಯ ಮತ್ತು ಗಿಲ್ಲಿ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಹಳ್ಳಿಯ ಒಂದು ಸೊಬಗು ಅನ್ನು ತೋರಿಸ್ತಾ ಇದ್ದಾರೆ. ಈ ಒಂದು ಸಿನಿಮಾದಲ್ಲಿ ಹಳ್ಳಿಯಲ್ಲಿ ಸರ್ವೆ ನಂಬರ್ 45 ಅಂದರೆ ಅದರಲ್ಲೇ ಗೊತ್ತಾಗುತ್ತದೆ ಒಬ್ಬ ಒಂದು ಕಡು ಬಡವ ಇಲ್ಲಿ ಗೌರ್ಮೆಂಟ್ನಲ್ಲಿ ರೂಲ್ಸ್ ರೆಗ್ಯುಲೇಷನ್ ಎಲ್ಲ ಹಾಕ್ತಾರೆ, ಅದನ್ನೆಲ್ಲ ಸಹಿಸ್ಕೊಂಡು ಮತ್ತು ಕಾಮಿಡಿ ಪಂಚ್ ಡೈಲಾಗ್ ಹೇಳ್ತಾ ತನ್ನ ಒಂದು ಹುಡುಗಿಗೋಸ್ಕರ ಏನೆಲ್ಲ ಕಷ್ಟ ಅನುಭವಿಸ್ತಾನೆ, ಎಷ್ಟೆಲ್ಲ ಕಷ್ಟ ಅನುಭವಿಸ್ತಿದ್ರು ತನ್ನ ಹುಡುಗಿಗೋಸ್ಕರ, ಇದನ್ನೆಲ್ಲ ಕಷ್ಟಪಟ್ಟು ತನ್ನ ಹುಡುಗಿಗೋಸ್ಕರನೇ ಇಲ್ಲಿ ಜೀವಿಸಬಲ್ಲ ಏಕೈಕ ವ್ಯಕ್ತಿ ಅಂದರೆ ಆ ಒಂದು ಪಾತ್ರದಲ್ಲಿ ಗಿಲ್ಲಿ ಅವರು ಇದ್ದರೆ, ಕಾವ್ಯವರು ಕೂಡ ಇಲ್ಲಿ ಈ ಒಂದು ಪಾತ್ರದಲ್ಲಿ ಮುಖ್ಯ ಒಂದು ಪಾತ್ರ ಅಂತಲೇ ಹೇಳ್ಬೋದು. ಅವರು ಕೂಡ ಫೈಟಿಂಗ್ ಇರುತ್ತದೆ, ಎಲ್ಲನೂ ಕೂಡ ಇರುತ್ತದೆ. ಇಬ್ಬರು ಹಳ್ಳಿಯ ಒಂದು ಸೊಬಗು ಅಂತಲೇ ಹೇಳ್ಬೋದು. ಹಳ್ಳಿ ಒಂದು ಕ್ಯಾರೆಕ್ಟರ್, ಹಳ್ಳಿಯಲ್ಲಿ ಹೇಗೆಲ್ಲ ಇರ್ತಾರೆ, ಏನೆಲ್ಲ ಮಾಡ್ತಾರೆ, ಹಳ್ಳಿಯ ಒಂದು ಪ್ರತಿಭೆ, ಹಳ್ಳಿಯ ಒಂದು ಕಂಟೆಂಟ್ ಸೊಗಡು ಅಂತಲೇ ಹೇಳ್ಬೋದು. ಒಂದು ಪುಟ್ಟ ಒಂದು ಕತೆ ಇರುತ್ತದೆ. ಇದು ರಿಯಾಲಿಟಿ ಶೋ, ಗಲಾಟೆ ಇರುತ್ತದೆ, ಫೈಟಿಂಗ್ ಇರುತ್ತದೆ. ಎಲ್ಲ ಹಳ್ಳಿಯ ಒಂದು ಸೊಗಡು ಏನೆಲ್ಲ ಹಳ್ಳಿ ಒಂದು ಪಾತ್ರದಲ್ಲಿ ಏನೆಲ್ಲ ಇರುತ್ತದೆ, ಅಪ್ಪಟ ಒಂದು ಹಳ್ಳಿಯ ಒಂದು ಸಿನಿಮಾ ಅಂತಲೇ ಹೇಳ್ಬೋದು. ಆದಷ್ಟು ಬೇಗನೆ ಇದೇ ಜೂನ್ 21ಕ್ಕೆ ಇಲ್ಲಿ ಸರ್ವೆ ನಂಬರ್ 45 ಟ್ರೈಲರ್ ಅಂದರೆ ಪ್ರೋಮೋ ಬಿಡುಗಡೆ 3 ನಿಮಿಷ ಪ್ರೋಮೋ ರಿಲೀಸ್ ಆಗುತ್ತೆ. ಕೊನೆಗೂ ಗಿಲ್ಲಿ ಮತ್ತು ಕಾವ್ಯ ಅವರು ಒಂದಾಗಿಬಿಟ್ರು, ಗುಡ್ ನ್ಯೂಸ್ ಕೊಟ್ಬಿಟ್ರು. ಇಬ್ಬರು ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ, ಹೀರೋಯಿನ್. ನಿಮಗೆಲ್ಲರಿಗೂ ಕೂಡ ಗುಡ್ ನ್ಯೂಸ್ ಕೊಟ್ಟಿದೆ, ಆಲ್ರೆಡಿ ಎಲ್ಲ ಅನೌನ್ಸ್ಮೆಂಟ್ ಆಗಿದೆ. ಗಿಲ್ಲಿ ಮತ್ತು ಕಾವ್ಯ ಅವರು ಒಂದು ಫೋಟೋ, ಹಳ್ಳಿಯ ಒಂದು ಫೋಟೋದಲ್ಲಿ ಮೆನ್ಷನ್ ಕೂಡ ಇದ್ದಾರೆ. ನಾವಂತೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀವಿ. ಅವರು ಕೂಡ ಕೊನೆಗೂ ಇಲ್ಲಿ ಒಪ್ಪಿಗೆ ಪಡೆದಿದ್ದಾಯಿತು. ಇದೇ ಜೂನ್ 21ಕ್ಕೆ ಗಿಲ್ಲಿಯ ಒಂದು ಹುಟ್ಟುಹಬ್ಬ ದಿನವೇ
ಡಬಲ್ ಧಮಾಕ ಅಂತಾನೆ ಹೇಳ್ಬೋದು. ಗಿಲ್ಲಿಯ ಒಂದು ಆಸೆನೂ ಇದೆ, ಇಡೀ ಕರ್ನಾಟಕ ಜನರ ಮೆಚ್ಚುಗೆ ಅಂದಂತ ಗಿಲ್ಲಿ ಮತ್ತು ಕಾವ್ಯರ ಜೋಡಿ ತುಂಬಾ ಇಷ್ಟಪಡ್ತಿದ್ರು. ಇನ್ನು ಮುಂದೆ ಬೆಳ್ಳಿ ತೆರೆಯಲ್ಲಿ ಎಂಟ್ರಿ ಕೊಡಲಿದ್ದಾರೆ ಗಿಲ್ಲಿ ಕಾವ್ಯವರು. ಇಬ್ರು ಕ್ಯೂಟ್ ಆಗಿ ಹಳ್ಳಿಯ ಒಂದು ಶೈಲಿ ಸೊಬಗು ಎಂದು ಎಂಟ್ರಿ ಕೊಡ್ತಾ ಇದ್ದಾರೆ. ಯಾರೆಲ್ಲ ಮಿಸ್ ಮಾಡ್ಕೊತಾ ಇದ್ದೀರಿ, ಇದೇ ಒಂದು ಜೂನ್ 21ಕ್ಕೆ ಇಲ್ಲಿ ಸಿನಿಮಾದ ಒಂದು ಟ್ರೈಲರ್ ಬಿಡುಗಡೆ ಆಗುತ್ತದೆ. ಅವರಿಗೆ ಆಶಿಸಿ ಬಿಗ್ ಬಾಸ್ನಲ್ಲಿ ಹೇಗೆ ಇಲ್ಲಿ ಜನರ ಒಂದು ಮನಸ್ಸನ್ನು ಗೆದ್ದಂಥ ಗಿಲ್ಲಿ ಕಾವ್ಯ ಅವರು ಸಿನಿಮಾದಲ್ಲೂ ಕೂಡ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅವರನ್ನು ಕೂಡ ತುಂಬ ಹೆಚ್ಚಿನ ಮಟ್ಟಿಗೆ ಈ ಆಲ್ರೆಡಿ ಇವ ಅಭಿಮಾನಿಗಳು ಸಿಕ್ಕಾಪಟ್ಟೆ ಇಲ್ಲಿ ಅಭಿಮಾನಿಗಳ ಫ್ಯಾನ್ ಫಾಲೋಯಿಂಗ್ ಆಗಿದೆ. ಸಿನಿಮಾದಲ್ಲೂ ಕೂಡ ಕಷ್ಟಪಡ್ತಾ ಇದ್ದಾರೆ. ಅವರೊಂದು ಸಿನಿಮಾಕ್ಕೆ ಇಲ್ಲಿ 100 ಡೇಸ್ ಆಗಬೇಕು, ಅಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಆದಷ್ಟು ಬೇಗನೆ ನಮ್ಮ ಒಂದು ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.